ಎಲ್ಲ ಮುಖ್ಯ ಶಿಕ್ಷಕರಿಗೆ ಆತ್ಮೀಯವಾದಂಥ ನಮಸ್ಕಾರಗಳು. ಆತ್ಮೀಯ ಶಿಕ್ಷಕ ಬಂಧುಗಳೇ, 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ವರ್ಗಾವಣೆಯಾಗಿ ತಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂಥ ಶಿಕ್ಷಕರನ್ನು, ಹಾಗೆ ವರ್ಗಾವಣೆಗೊಂಡು ಬೇರೆ ಶಾಲೆಗೆ ಹೋಗಿರ್ತಕ್ಕಂಥ ಶಿಕ್ಷಕರನ್ನು MHRD UDISನಲ್ಲಿ ಇಂಪೋರ್ಟ್ ಹೇಗೆ ಮಾಡ್ಕೋಬೇಕು, ಹಾಗೆ ಲೆಫ್ಟ್ ದ ಸ್ಕೂಲ್ ಹೇಗೆ ಕೊಡಬೇಕು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಮ ಮೊಬೈಲನ್ನು ಓಪನ್ ಮಾಡ್ಕೊಂಡು ಯಾವುದಾದ್ರೂ ಒಂದು ಬ್ರೌಸರ್ಗೆ ಹೋಗಿ, ಗೂಗಲ್ ಬ್ರೌಸರ್ಗೆ ಹೋಗಿ ಅಲ್ಲಿ UDIS ಅಂತ ಹೇಳಿ ನೀವು ಟೈಪ್ ಮಾಡಿದಾಗ ಟೀಚರ್ ಮಾಡ್ಯೂಲ್ ಅಂತ ಹೇಳಿ ಬರುತ್ತೆ. ಟೀಚರ್ ಮಾಡ್ಯೂಲ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಕ್ರೆಡೆನ್ಷಿಯಲ್ಸನ್ನು ಕೇಳುತ್ತೆ. ಸೊ ನಿಮ್ಮ ಶಾಲೆಯ ಡೈಸ್ ನಂಬರು ಹಾಗೆಯೇ ಒಂದು ಪಾಸ್ವರ್ಡನ್ನು ಹಾಕಿ ನೀವು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು. ಇಲ್ಲಿ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಕ್ಲಿಕ್ ಏರ್ ಟು ಓಪನ್ ಎ ಟೀಚರ್ DCF ಟು ಫಿಲ್ ದ ಡೇಟಾ ಅಂತ ಹೇಳಿ. ಸೊ ಇದ್ರ ಮೇಲೆ ನೀವು ಟ್ಯಾಪ್ ಮಾಡಿದಾಗ ಇಲ್ಲಿ ಟೀಚರ್ ಸಮ್ಮರಿ ರಿಪೋರ್ಟು 5 ಆಪ್ಷನ್ಸ್ ನಿಮಗೆ ಕೇಳುತ್ತೆ. ಇಲ್ಲಿ ಇಂಪೋರ್ಟ್ ಟೀಚರ್ ಅಂತ ಹೇಳಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನ್ಯಾಷನಲ್ ಟೀಚರ್ ಕೋಡು, ಪ್ರತಿ ಟೀಚರ್ಗೂ ಒಂದು ಕೋಡ್ ಇರುತ್ತೆ. ಆ ಕೋಡನ್ನು ಇಲ್ಲಿ ನೀವು ಎಂಟ್ರಿ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ, ಅದನ್ನು ಏನು ಇಲ್ಲಿ ಫಾರ್ಮ್ಯಾಟ್ ಇದೆ ಆ ಫಾರ್ಮ್ಯಾಟ್ ಪ್ರಕಾರ ನೀವು ಅಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಿ ಇಲ್ಲಿ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಟೀಚರ್ದು ಡೀಟೇಲ್ ನಿಮಗೆ ಓಪನ್ ಆಗುತ್ತೆ. ನೆಕ್ಸ್ಟ್ ಅದು ಇಂಪೋರ್ಟ್ ಒಂದು ಆಪ್ಷನ್ ನಿಮಗೆ ಬ್ಲೂ ಕಲರ್ಲಿರುತ್ತೆ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಆ ಶಿಕ್ಷಕರನ್ನು ನಿಮ್ಮ ಶಾಲೆಗೆ ನೀವು ಇನ್ ಮಾಡ್ಕೋಬೋದು. ಸೊ ಒಂದು ವೇಳೆ ನಿಮಗೆ ನ್ಯಾಷನಲ್ ಟೀಚರ್ ಕೋಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಗೆಟ್ ನ್ಯಾಷನಲ್ ಟೀಚರ್ ಕೋಡ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆ ಟೀಚರ್ದು ಆಧಾರ್ ನಂಬರು ಹಾಗೆಯೇ ಅವ್ರದ್ದು ಡೇಟ್ ಆಫ್ ಬರ್ತನ್ನು ಹಾಕಿ ಇಲ್ಲಿ ಸರ್ಚ್ ಅಂತ ಹೇಳಿ ನೀವು ಕೊಟ್ಟರೆ ಆ ಟೀಚರ್ದು ನಿಮಗೆ ಕೋಡು, ನ್ಯಾಷನಲ್ ಕೋಡ್ ಏನಿದೆ ಅದು ನಿಮಗೆ ಸಿಗುತ್ತೆ. ಅದನ್ನು ಹಾಕಿ ನೀವು ಆ ಟೀಚರನ್ನು ಇಂಪೋರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದರೆ ಇಲ್ಲಿ ಟೀಚರ್ ಗ್ಲೋಬಲ್ ಸರ್ಚ್ ಇದೆ. ಸೊ ಇದ್ರ ಮುಖಾಂತರನೂ ಕೂಡ ನಾವು ಏನಿದೆ ಒಂದು ಟೀಚರ್ದು ನ್ಯಾಷನಲ್ ಕೋಡ್ ಏನಿದೆ ಅದನ್ನು ನಾವು ಬೇಕಾದರೆ ತಗೋಬಹುದು. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಟೀಚರ್ ಗ್ಲೋಬಲ್ ಸರ್ಚಲ್ಲಿ ಇಲ್ಲಿ ಸ್ಟೇಟ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಟೇಟ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಬೇಕಾದರೆ ನೀವು ನಮ್ಮದು ಸ್ಟೇಟ್ ಕರ್ನಾಟಕ ಅದನ್ನು ತೆಗೆದುಕೊಳ್ಳಿ. ಸೊ ನಂತರ ಇಲ್ಲಿ ಬಂದರೆ ಟೀಚರ್ ನೇಮ್ ಕೇಳುತ್ತೆ, ಅಲ್ಲಿ ಟೀಚರ್ ನೇಮನ್ನು ಹಾಕಿ ಅವ್ರದ್ದು ಡೇಟ್ ಆಫ್ ಬರ್ತನ್ನು ಹಾಕಿ. ಸೊ ಡೇಟ್ ಆಫ್ ಬರ್ತ್ ಹಾಕಿದ ಮೇಲೆ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಆ ಟೀಚರ್ದು ನಿಮಗೆ ನ್ಯಾಷನಲ್ ಕೋಡ್ ಏನಿದೆ ಅದು ನಿಮಗೆ ಸಿಗುತ್ತೆ. ಸೊ ಈ ಮುಖಾಂತರನೂ ಕೂಡ ನೀವು ಸರ್ಚ್ ಮಾಡಿ ಒಂದು ಟೀಚರ್ದು ನ್ಯಾಷನಲ್ ಕೋಡನ್ನು ತಗೋಬಹುದು. ಸೊ ನೆಕ್ಸ್ಟು ಟೀಚರ್ ಡ್ರಾಪ್ ಬಾಕ್ಸ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ 3 ರೀತಿಯಲ್ಲಿ ನೀವು ಸರ್ಚ್ ಮಾಡ್ಬೋದು. ಒಂದು ಸರ್ಚ್ ಬೈ UDIS ಕೋಡ್ ಅಂತ ಹೇಳಿದೆ, ಇಲ್ಲಿ ನಿಮ್ಮ ಶಾಲೆದು UDIS ನಂಬರ್ ಹಾಕಿ ಕೋಡ್ ಗೋ ಅಂತ ಹೇಳಿದೆಯಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಜನ ಶಿಕ್ಷಕರು ಅಲ್ಲಿ ನೇಮು ಮತ್ತು ಅವ್ರದ್ದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ಕೂಡ ನೀವು ಟೀಚರ್ ಕೋಡನ್ನು ತಗೋಬಹುದು. ಒಂದು ವೇಳೆ ಅಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ನ್ಯಾಷನಲ್ ಟೀಚರ್ ಕೋಡ್ ಗೊತ್ತಿದ್ದರೆ ಇಲ್ಲಿ ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಸರ್ಚ್ ಬೈ ಸ್ಕೂಲ್ ಅಂತ ಹೇಳಿದೆ. ಸೊ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ಲಾಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಸ್ಕೂಲನ್ನು ಸೆಲೆಕ್ಟ್ ಮಾಡ್ಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ಆ ಶಾಲೆಯಲ್ಲಿರ್ತಕ್ಕಂಥ ಅಷ್ಟು ಶಿಕ್ಷಕರ ಒಂದು ಇನ್ಫಾರ್ಮೇಷನ್ ನಿಮಗೆ ಈ ರೀತಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಟೇಬಲು. ಸೊ ಈ ರೀತಿ ನಿಮಗೆ ಇನ್ಫಾರ್ಮೇಷನ್ನು ಸಿಗುತ್ತೆ. ಈ ರೀತಿ ನಾವು ಒಬ್ಬ ಶಿಕ್ಷಕನ ಒಂದು ನ್ಯಾಷನಲ್ ಟೀಚರ್ ಕೋಡ್ ಏನಿದೆ ಅದನ್ನು ನಾವು ತಗೋಬಹುದು. ಸೊ ತೊಗೊಂಡು ಅಲ್ಲೇನು ಇನ್ಫಾರ್ಮೇಷನ್ ಇರ್ತದೆ ಅದನ್ನು ಫಿಲ್ ಮಾಡಿಬಿಟ್ಟು ನಾವು ಅವ್ರನ್ನ ಇಂಪೋರ್ಟ್ ಮಾಡ್ಕೋಬೋದು, ತುಂಬ ಈಸಿಯಾಗಿ ಇಂಪೋರ್ಟ್ ಮಾಡ್ಕೋಬೋದು. ನೆಕ್ಸ್ಟು ಬಂದರೆ ಸೊ ಲಿಸ್ಟ್ ಆಫ್ ಇನ್ಯಾಕ್ಟಿವ್ ಡಿಲೀಟೆಡ್ ಟೀಚರ್ಸ್ ಅಂತ ಹೇಳಿರ್ತದೆ, ಹಾಗೆಯೇ ಸರ್ಚ್ ಡೂಪ್ಲಿಕೇಟ್ ಟೈಪ್ ಅಂತ ಹೇಳಿರ್ತದೆ, ಇದೇನಷ್ಟು ಅವಶ್ಯಕತೆ ಇರಲ್ಲ. ಸೊ ನೆಕ್ಸ್ಟ್ ನೀವು ಹಾಗೆಯೇ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಡೇಟಾ ಎಂಟ್ರಿ ಇಸ್ ಕರೆಂಟ್ಲಿ ಆ್ಯಕ್ಟಿವ್ ಅಂತ ಹೇಳಿದೆ, ಅಂದರೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ಸ್ದು ಒಂದು ಇನ್ಫಾರ್ಮೇಷನನ್ನು ನೀವು ಅಪ್ಡೇಟ್ ಮಾಡಿ ಅಂತ ಹೇಳಿ ಕೇಳ್ತಾ ಇದೆ. ಸೊ ಹಾಗೆಯೇ ಇಲ್ಲಿ ನೋಡಿ ಕ್ಲಿಕ್ ಇಯರ್ ಟು ಮಾರ್ಕ್ ಕಂಪ್ಲೀಟ್ ಅಂತ ಹೇಳಿ ಕೇಳಿಸುತ್ತೆ. ನೀವು ಅದ್ರ ಮೇಲೆ ಒಂದು ಟ್ಯಾಪನ್ನು ಮಾಡಿದ್ರೆ ಸೊ ಇಲ್ಲಿ
ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಎಷ್ಟಿದೆ ಎಲ್ಲ ತೋರಿಸುತ್ತೆ. ನೋಡಿ ಇಲ್ಲಿ ಟೋಟಲ್ 2 ಟೀಚರ್ ಇದ್ದಾರೆ ನಾನು ಆಯ್ಕೆ ಮಾಡ್ಕೊಂಡಿರೋ ಶಾಲೆಯಲ್ಲಿ. ಇಲ್ಲಿ ಇನ್ಕಂಪ್ಲೀಟ್ ಅಂತ ಹೇಳಿರ್ತದೆ. ಆ್ಯಕ್ಚುಲಿ ಇಲ್ಲಿ ಗ್ರೀನ್ ಕಲರ್ಲಿ ಕಂಪ್ಲೀಟೆಡ್ ಅಂತ ಹೇಳಿ ಬರಬೇಕು. ಆವಾಗ ಏನು ಮಾಡಬೇಕು, ನೀವು ಇಲ್ಲಿ ಈ ಸಂಖ್ಯೆ ಇದೆಯಲ್ಲ, ಈ ಸಂಖ್ಯೆ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದು ಇಲ್ಲಿ ಸಂಖ್ಯೆ ಕಾಣಿಸ್ತಾ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಆ ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ಸ್ ಇಲ್ಲಿ ಕಾಣ್ತಾರೆ. ಸೊ ಇದರಲ್ಲಿ ಅವ್ರ ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಇದರಲ್ಲಿ ನಿಮ್ಮ ಶಾಲೆಯಲ್ಲಿ ಯಾವುದಾದ್ರೂ ಟೀಚರು ಟ್ರಾನ್ಸ್ಫರ್ ಆಗಿ ಹೋಗಿದರೆ, ಸೊ ಇಲ್ಲಿ ನೋಡಿ, ಇಲ್ಲಿ ವ್ಯೂ ಇದೆ, ಹಾಗೆ ಲೆಫ್ಟ್ ಸ್ಕೂಲ್ ಅಂತ ಹೇಳಿ ಇದೆ. ಈಗ ನಾನು ತೆಗೆದುಕೊಂಡಿರೋ ಒಂದು ಶಾಲೆಯಲ್ಲಿ ಮೀನಾಕ್ಷಮ್ಮ ಇವರು ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಇಲ್ಲಿ ಈ ಒಂದು ಆ್ಯಕ್ಷನ್ ಇದರಲ್ಲಿ ನಾನು ಲೆಫ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಲೆಫ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅವ್ರದ್ದು ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಸಿಗುತ್ತೆ. ನೋಡಿ, ನ್ಯಾಷನಲ್ ಟೀಚರ್ ಕೋಡು, ಜೆಂಡರು, ಅವ್ರ ಡೇಟ್ ಆಫ್ ಬರ್ತು ಎಲ್ಲವೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಆರ್ ಯು ಶ್ಯೂರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಟೀಚರ್ ಟು ಡ್ರಾಪ್ ಬಾಕ್ಸ್. ನೀವು ಇಲ್ಲೇನಾದರೂ ಕೊಟ್ಟರೆ ಡ್ರಾಪ್ ಬಾಕ್ಸ್ಗೆ ಹೋಗುತ್ತೆ. ಅವ್ರು ಯಾವ ಶಾಲೆಗೆ ವರ್ಗಾವಣೆ ಹೋಗಿರ್ತಾರೆ ಅವರು ಡ್ರಾಪ್ ಬಾಕ್ಸನ್ನು ಸರ್ಚ್ ಮಾಡಿ ಅಲ್ಲಿ ಈ ಟೀಚರ್ ಕೋಡನ್ನು ಹಾಕಿ ಅವರು ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇದು ವೆರಿ ಇಂಪಾರ್ಟೆಂಟ್. ಈಗ ಸೆಲೆಕ್ಟ್ ರೀಸನ್ ಅಂತ ಹೇಳಿ ಇದೆ. ಸೊ ಇಲ್ಲಿ ಸಾಕಷ್ಟು ರೀಸನ್ಸನ್ನು ಕೊಟ್ಟಿರ್ತಾನೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಡ್ಯೂ ಟು ರಿಟೈರ್ಮೆಂಟ್, ಯಾರಾದರೂ ರಿಟೈರ್ಮೆಂಟ್ ಆಗಿದರೆ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಟ್ರಾನ್ಸ್ಫರ್ಡ್ ಆರ್ ಶಿಫ್ಟೆಡ್ ಟು ಅನದರ್ ಸ್ಕೂಲ್, ಟ್ರಾನ್ಸ್ಫರ್ ಆಗಿದರೆ ಇದನ್ನು ಕ್ಲಿಕ್ ಮಾಡಿ. ಹಾಗೆಯೇ ಡ್ಯೂ ಟು ಜಾಬ್ ಲೆಫ್ಟ್, ಯಾರಾದರೂ ಜಾಬನ್ನು ಬಿಟ್ಟಿದ್ರೆ ಈ ಆಪ್ಷನ್ ತೊಗೊಳ್ಳಿ. ಡ್ಯೂ ಟು ಡೆತ್ ಇದ್ದರೆ ಇದನ್ನು ತೊಗೊಳ್ಳಿ. ಸೊ ರಾಂಗ್ಲಿ ಇನ್ಸರ್ಟೆಡ್ ಡೂಪ್ಲಿಕೇಟ್ ಇದ್ದರೆ ಅಂದರೆ ಡಬಲ್ ಆಗಿದರೆ, ಒಬ್ಬರೇ ಶಿಕ್ಷಕರ ಇನ್ಫಾರ್ಮೇಷನ್ ಡಬಲ್ ಆಗಿದ್ದರೂ ಕೂಡ ನೀವಿಲ್ಲಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಈ ನಾನು ತೆಗೆದುಕೊಂಡಿರೋ ಶಾಲೆಯಲ್ಲಿ ಈ ಮೇಡಮ್ ಅವರು ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ನಾನು ಟ್ರಾನ್ಸ್ಫರ್ ಶಿಫ್ಟೆಡ್ ಟು ಅನದರ್ ಸ್ಕೂಲನ್ನು ತೆಗೆದುಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ರಿಮಾರ್ಕ್ಸ್ ಕೇಳುತ್ತೆ. ಈ ರಿಮಾರ್ಕ್ಸ್ನಲ್ಲಿ ಟ್ರಾನ್ಸ್ಫರ್ ಟು ಅನದರ್ ಸ್ಕೂಲ್ ಅಂತ ಹೇಳಿ ನೀವು ಹಾಕಿ. ಸೊ ಈ ರೀತಿ ನೀವು ರಿಮಾರ್ಕ್ಸನ್ನು ಹಾಕಿ. ರಿಮಾರ್ಕ್ಸ್ ಹಾಕಿದ ಮೇಲೆ ಸೊ ಲಾಸ್ಟ್ ಡೇಟ್ ಇನ್ ಸರ್ವೀಸ್ ಸ್ಕೂಲ್ ಅಂತ ಹೇಳಿ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ನೀವು ಅದನ್ನು ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೆಫ್ಟ್ ಸ್ಕೂಲ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆರ್ ಯು ಶ್ಯೂರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಟೀಚರ್ ಟು ಡ್ರಾಪ್ ಬಾಕ್ಸ್ ಅಂತ ಹೇಳಿದರೆ ಇಲ್ಲಿ ಕನ್ಫರ್ಮ್ ಅಂತ ಹೇಳಿ ಕೊಟ್ಟರೆ ಸೊ ನೋಡಿ ಅವರು ಆ ಶಾಲೆಯಿಂದ ಅವ್ರನ್ನ ಲೆಫ್ಟ್ ಸ್ಕೂಲ್ ಮಾಡಿದಾಗ ಅವರು ಡ್ರಾಪ್ ಬಾಕ್ಸ್ಗೆ ಹೋಗ್ತಾರೆ. ಸೊ ನೆಕ್ಸ್ಟ್ ಅವರು ಯಾವ ಶಾಲೆಗೆ ವರ್ಗಾವಣೆ ಹೋಗಿರ್ತಾರೆ ಆ ಶಾಲೆಯವರು ಇದೇ ರೀತಿ ನಾನೇನು ಫಸ್ಟು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಇಂಪೋರ್ಟ್ ಮಾಡ್ಕೋಬೇಕು ಅಂತ, ಅಲ್ಲಿ ಹೋಗಿ ಆ ಟೀಚರ್ದು ನ್ಯಾಷನಲ್ ಕೋಡನ್ನು ಹಾಕ್ಬಿಟ್ಟು ಅವರು ಇಂಪೋರ್ಟನ್ನು ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ MHRD UDISನಲ್ಲಿ 2024-25ನೇ ಶೈಕ್ಷಣಿಕ ಸಾಲಿಗೆ ವರ್ಗಾವಣೆಯಾಗಿ ಹೋಗಿರ್ತಕ್ಕಂಥ ಶಿಕ್ಷಕರು ಹಾಗೆ ವರ್ಗಾವಣೆಯಾಗಿ ಶಾಲೆಗೆ ಬಂದಿರತಕ್ಕಂಥ ಶಿಕ್ಷಕರನ್ನು ಲೆಫ್ಟ್ ಸ್ಕೂಲ್ ಕೊಟ್ಟು ಹಾಗೆಯೇ ಇಂಪೋರ್ಟ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.